ಈಗ ಇದು ರೋಗ ಬಂದೈತೆ. ರೋಗ ಬಂದಿರೋ ಕಾರಣ ಈ ಗಿಡಕ್ಕೆ ಈಗ ಮೆಡಿಸಿನ್ ಹಾಕ್ಬೇಕು. ಈಗ ನೋಡಿ ಎಲ್ಲ ನಿಮ್ ಮುದುರು ರೋಗ ಬಂದೈತೆ, ಚೊಟ್ರ ಬಿದ್ದೈತೆ, ವರ್ಷ ಪೂರ್ತಿ ಕಾಯಿ ಇರ್ತದೆ ಇದ್ರಲ್ಲಿ. ನೋಡಿ ಇಲ್ಲಿ ನಿಂಬೆ ಹಣ್ಣು ಇದೆಯಲ್ಲ. ಆಮೇಲೆ ಇನ್ನೊಂದು ವಿಶೇಷ ಇದ್ರಲ್ಲಿ ಏನು ಅಂದ್ರೆ, ಈ ಗಿಡದಲ್ಲಿ ನೀವು ಎಲ್ಲಿ ಕೈ ಹಾಕಿರೋ ಒಂದೇ ಮುಳ್ಳಿಲ್ಲ. ನಿಂಬೆ ಗಿಡ ಅಂದ್ರೆ ಮುಳ್ಳು ಅಂದ್ರೆ ನಿಂಬೆ ಗಿಡ. ಇದು ಇರೋದೇ ಹಿಂಗೆ ಅಲ್ವಾ? ನೀವು ಎಲ್ಲಿ ಕೈ ಹಾಕಿರೋ ಒಂದ್ ಮುಳ್ಳಿಲ್ಲ ಇದ್ರಲ್ಲಿ. ನೀವ್ ಎಲ್ಲೇ ಹುಡುಕೇಳಿ ಚುಗ್ರಲ್ಲಿ ಬರುತ್ತೆ ನೋಡಿ. ಕಾಗ್ಜಿ ವೆರೈಟಿ ಅಂತ ನೀವು ವಿಡಿಯೋದಲ್ಲಿ ಹಾಕ್ತೀನಲ್ಲ, ಇಲ್ಲಿ ಚುಗ್ರಲ್ಲಿ ಮುಳ್ಳು ಬರ್ತವೆ, ಬಟ್ ಅವು ಚುಚ್ಚಲ್ಲ. ಅವು ಯಾವುವೆ ಎಳೆ ಮುಳ್ಳಲ್ವಾ, ಚುಚ್ಚಲ್ಲ. ಕೊಂಬೆನಲ್ಲಿ ಎಲ್ಲೂ ಕೂಡ ಮುಳ್ಳು ಬರಲ್ಲ. ಎಕ್ಸಾಂಪಲ್ ಈಗ ನೋಡಿ, ಹೌದು, ಬೀಜದಿಂದ ಮಾಡಿರೋಂತ ಗಿಡ ಅಲ್ಲ, ಗಿಡಕ್ಕೆ ಕಸಿ ಕಟ್ಟಿರೋಂತ ಗಿಡ. ಆದ್ರೆ ನಿಂಬೆ ಹಣ್ಣಲ್ಲಿ ಬೀಜ ಇರ್ತದೆ ನೋಡಿ. ಈಗ ನಿಂಬೆ ಹಣ್ಣು ಇದೆಯಲ್ಲ, ಇದ್ರಲ್ಲಿ ಬೀಜ ಇರುತ್ತೆ. ಒಂದೇ ನಿಂಬೆ ಹಣ್ಣು ಲಿಕ್ವಿಡ್ ಕಂಟೆಂಟ್. ಯಾವ್ದಕ್ಕೆ ಇದು ಕಾಗ್ಜಿ ಅಂತ ಕರಿತೀವಿ ಗೊತ್ತಾ? ಈ ಸಿಪ್ಪೆ ಇದೆಯಲ್ಲ, ಇದು ತೆಳ್ಳುಗಿದೆ. ಬೇರೆ ನಿಂಬೆ ಹಣ್ಣಿ ಕಂಪೇರ್ ಮಾಡಿದ್ರೆ ಇದ್ರ ಸಿಪ್ಪೆ ಲೇಯರ್ ಬಂದು ಸಾಕಷ್ಟು ತೆಳುವು. ಕಾಗ್ಜಿ ಅಂದ್ರೆ ಹಿಂದಿನಲ್ಲಿ ಪೇಪರ್ ಅಂತ ಅರ್ಥ. ಪೇಪರ್ ತರ ತೆಳು ಇರೋ ನಿಂಬೆ. ಇದು ನೋಡಿ, ಇದು ಓಪನ್ ಮಾಡ್ತೀನಿ. ನೋಡಿ ಬೀಜ ಇದೆಯಾ? ಬೀಜ ಬರಲ್ಲ. ಅಲ್ಲ, ಬೀಜ ಇದೆ, ಬೀಜ ಇರ್ಬೇಕು. ಇದ್ರೇನೆ ಕಾಗ್ಜಿ ನಾಟಿ ನಿಂಬೆ ಅಂತ. ಇದೆಯಾ ನೋಡಿ, ಇದು ಲೇಯರ್ ಇದೆಯಲ್ಲ, ಇದು ತೆಳ್ಳಗೆ. ನಿಮಗೆ ಇದೇ ನಿಂಬೆ ನೋಡ್ಕೊಳ್ಳಿ, ನೀವು ಒಂದ್ 2 ನಿಂಬೆ ಇದ್ರಲ್ಲಿ ಕುಯ್ಕೊಂಡು ಹೋಗಿ ನಿಮ್ ಮನೆಯಲ್ಲಿ ಇರೋಂತ ನಿಂಬೆ ಕೂದ್ ನೋಡಿ, ಇದ್ರ ಸಿಪ್ಪೆ ತೆಳು ಜಾಸ್ತಿ, ಡಬಲ್. ಲಿಕ್ವಿಡ್ ಕಂಟೆಂಟ್ ಎರಡೇ ಅಲ್ವಾ? ನೋಡಿ ಒಂದ್ ನಿಂಬೆಹಣ್ಣಲ್ಲಿ ಎಷ್ಟು ಲಿಕ್ವಿಡ್ ಬರ್ತದೆ. ಜ್ಯೂಸ್ ಕಂಟೆಂಟ್ ಜಾಸ್ತಿ ಅಂತ ನೋಡಿ. ಯಾಕೆ ಅಂತ ನಿಮ್ಗೆ ತೋರಿಸ್ತೀನಿ, ಯಾಕೆ ಹಿಂದೆ ಅಂತಾನು ಹೇಳ್ತೀನಿ. ಏನಕ್ಕೆ ನಿಮಗೆ ಹಿಂಡ್ತಾ ಇದೀನಿ ಅಂದ್ರೆ, ಕಾಗ್ಜಿ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಈಗ ಹಿಂಡಾಯ್ತು, ಲಿಕ್ವಿಡ್ ಹೋಯ್ತಲ್ವಾ, ಇದ್ರ ಒಳಗಡೆ ನರ್ಗೆ ಇರ್ತದೆ ನೋಡಿದ್ರಲ್ವಾ? ಈ ನರ್ಗೆ ಎಷ್ಟು ತೆಳ್ಳಗಿರುತ್ತೆ ಅನ್ನೋದು ಮೇನ್ ನೋಡ್ಬೇಕು ನೀವು. ತಳಿ ನರ್ಗೆ ನೋಡಿ, ಅದನ್ನೇ ನಾವು ಕಾಗ್ಜಿ ಅಂತ ಕರೆಯೋದು. ನರ್ಗೆ ಕೂಡ ತೆಳ್ಳಗಿರ್ಬೇಕು. ನರ್ಗೆ ತೆಳ್ಳಗಿದ್ರೆ ಲಿಕ್ವಿಡ್ ಜಾಸ್ತಿ ಇರುತ್ತೆ. ಒಳಗಿರೋ ನರ್ಗೆ ಇಲ್ಲಿ ನೋಡ್ಕೊಳ್ಳಿ. ನಾನು ಏನ್ ಹೇಳಿದೀನಿ ನೋಡ್ಕೊಳ್ಳಿ. ನಿಮ್ ಮನೇಲಿ ಹೋಗಿ ನಿಮ್ ಮನೇಲಿ ಇರೋ ನಿಂಬೆ ಹಣ್ಣು ಕಟ್ ಮಾಡ್ಬಿಟ್ಟು ಇನ್ಬಿಟ್ಟು ಈ ನರ್ಗೆನ ಆ ನರ್ಗೆನ ಕಂಪ್ಯಾರಿಸನ್ ಮಾಡಿ. ಕಾಗ್ಜಿನೇ ಬೇರೆ, ಮಾರ್ಕೆಟ್ ಲೆಮನ್ನೇ ಬೇರೆ, ನಿಮಗೆ ಬಾಲಾಜಿ ನಿಂಬೆನೆ ಬೇರೆ, ತೈವಾನ್ ವೆರೈಟಿನೇ ಬೇರೆ, ಎಲ್ಲ ಬೇರೆ ಬೇರೆ. ವಿದ್ಯಾಭ್ಯಾಸ ಒಂದ್ ಏನ್ ಗೊತ್ತಾ, ನಾನ್ ಕಾಜಿ ಲೆಮನ್ ಅಂತ ಹೇಳಿ ಮಾರ್ಕೆಟ್ ಲೆಮನ್ ಮಾರಿದ್ರಿ, ನಿಮಗೆ ನೀವು ತಗೊಂಡ್ ಹೋಗ್ತೀರಾ? ಜನಕ್ಕೆ ಹೆಂಗ್ ಗೊತ್ತಾಗ್ಬೇಕು? ಇದು ನೋಡಿ ಕಂಡಿಡಿಬೇಕು. ಈಗ ನೀವು ಸಸಿ ತತ್ತಿರಲ್ಲ, ಎಲ್ಲೂ ಕಂಡಿಡಕ್ಕೆ ಕಾಯಿ ಬಿಡ್ತಾವು. ಯಾವ ಗಿಡ ಕಾಯಿ ತಗೋಬರೋದು? ಏನು ಮುಳ್ಳಿಲ್ಲ. ಅದಕ್ಕೆ ನಿಮ್ಗೆ ಕಾಗ್ಜಿ ಲೆಮನ್ ಅಂದ್ರೆ ಯಾವ್ದು ಅದನ್ನ ನೋಡ್ಕೊಂಡ್ ತಗೋಬೇಕು ಅನ್ನೋ ಉದ್ದೇಶ. ನೀವೆಲ್ಲೇ ತಗೊಂಡ್ರು, ಈಗ ನಾವು 100 ರೂಪಾಯಿಗೂ ಗಿಡ ಸಿಗ್ತವೆ, 300 ರೂಪಾಯಿಗೂ ಸಿಗ್ತವೆ, 400 ರೂಪಾಯಿಗೂ ಸಿಗ್ತವೆ. ನೀವ್ ಏನ್ ದುಡ್ಡು ಕೊಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ನಿಮಗೆ ದುಡ್ಡು ಕೊಟ್ಟಿರೋ ತಕ್ಕನಾಗ ನಿಮಗೆ ಯಾವ ಗಿಡ ಕೊಟ್ಟವನೋ ಅದು ಇಂಪಾರ್ಟೆಂಟ್. ಏನ್ ಮಾಡ್ತೀರಾ? ನಮಗಿಂತ ತಲೆ ಕೆಡಿಸ್ಕೊಂಡಿದ್ರೆ ಭಾರಿ ಚೆನ್ನಾಗಿ ಮಾಡಿದಾರೆ. ಇದು ತೆಳು, ಈ ಸಿಪ್ಪೆ ಇದೆಯಲ್ಲ, ಇದು ನಿಮಗೆ ತೆಳ್ಳಗೆ ಪೇಪರ್ ತರ ಇರ್ಬೇಕು ನೋಡಿ. ಇದು ಹೆಂಗ್ ತೆಳ್ಳಗಿದೆ, ಇದು ನೋಡಿ ಎಷ್ಟು ತೆಳ್ಳಗಿದೆ ನೋಡಿ. ಇದು ತೆಳ್ಳಗಿರ್ಬೇಕು. ಈ ತೆಳ್ಳಗಿದ್ರೇನೆ ಕಾಗ್ಜಿ ವೆರೈಟಿ. ಅದಕ್ಕೆ ಬಾಲಾಜಿ ಬೇರೆ ಬೇರೆ ಗಿಡಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದು ಬೆಸ್ಟ್ ವೆರೈಟಿ, ಬೆಸ್ಟ್ ತಳಿ. ಈಗ ಇದು ರೋಗ ಬಂದಿರೋದಕ್ಕೆ ಕಾಯಿ ನಿಮಗೆ ಜಾಸ್ತಿ ಕಾಣ್ತಾ ಇಲ್ಲ, ಆದ್ರೂ ಕಾಯಿ ಇದೆ. ಒಂದು ಗಿಡ ಒಂದು ತಿಂಗಳಿಗೆ 1,500 ಇಂದ 2,000 ಕಾಯಿ ಕೊಡುತ್ತೆ. ಒಂದು ತಿಂಗಳಿಗೆ ಅರ್ಥ ಮಾಡ್ಕೊಳ್ಳಿ. 12 ರಿಂದ 13,000 ಕಾಯಿ ಒಂದು ವರ್ಷಕ್ಕೆ ಒಂದು ಗಿಡ ಕಾಯಿ ಕೊಡುತ್ತೆ. ನಿಂಬೆನಲ್ಲಿ 2 ವರ್ಷ ದಾಟಿರೋಂಥ ಗಿಡ ವರ್ಷ ಪೂರ್ತಿ ಕಾಯಿ ಬಿಡ್ಬೇಕು. ಆಲ್ ಸೀಸನ್ ವೆರೈಟಿ ಅಂದ್ರೆ ಏನು? ಕೆಲವೊಂದು ನಿಮಗೆ ಬಾಲಾಜಿ ನಿಂಬೆ ಬೇರೆ ಬೇರೆ ಗಿಡಗಳು ಇದಾವಲ್ಲ, ಅವೆಲ್ಲ 8 ತಿಂಗಳು ಕಾಯಿ ಬಂದು 2 ತಿಂಗಳು 3 ತಿಂಗಳು ಸ್ಟಾಪ್ ಆಗುತ್ತೆ. ಮತ್ತೆ ತಿರ್ಗಾ 8 ತಿಂಗಳು ಕಾಯಿ ಬರುತ್ತೆ, 2 ತಿಂಗಳು 3 ತಿಂಗಳು ಸ್ಟಾಪ್ ಆಗುತ್ತೆ. ಕಲರ್ ಬಂದ್ಮೇಲೆ ಕುಯ್ತೀರಾ? ಯಾವ್ದು ಇದು ಕಲರ್ ಬಂದ್ಮೇಲೆ ಕುಯ್ತೀರಾ? ಕಲರ್ ಅರ್ಧ ಬಂದ ತಕ್ಷಣ ಕುಯ್ಬೇಕು. ಪೂರ್ತಿ ಕಲರ್ ಬಂದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಕಮ್ಮಿ. ಆಮೇಲೆ ಆ ನಿಂಬೆ ಹಣ್ಣನ್ನ ಒಂದ್ಸಲ ಉಜ್ಜಿ ಪಂಚಕ್ಕೆ ಹಾಕ್ಬಿಟ್ಟಿಂಗೆ ಅದು ಶೈನಿ ಬಂದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ. ನಿಮಗೆ ಬೀಜಾಪುರಕ್ಕೆ ಹೋದ್ರೆ ನಿಂಬೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರೆ ಗೊತ್ತಾ? ಮೇನ್ ಅದನ್ನ ಹೋಗಿ ನೋಡ್ಬೇಕು ನಾವು. ರೈತರು ಒಂದ್ ನಿಂಬೆ ಹಣ್ಣು ತಗೋತಾರೆ, ಬಟ್ಟೆಗೆ ಹಾಕ್ಬಂಗ್ ಪರಾಪರನ ಉಚ್ತಾರೆ, ಶೈನ್ ಬರುತ್ತೆ, ಮೇಲ್ಗಡೆ ಫೋಕಸ್ ಲೈಟ್ ಹಾಕಿರ್ತೀನಿ ಹಿಡ್ಕಂತಾನೆ. ಶೈನ್ ಬಂದ್ಮೇಲೆ ಕೂಗ್ತಾನೆ ಅವನು, ರೈಟ್? ಕೂಗಿದ ಮೇಲೆ ಮುಂದಕ್ಕೆ ಡಬ್ಬ ಜೋಡಿಸ್ಕೊಂಡಿರ್ತಾನೆ ಒಂದು 7-8 ಕಲರ್. ಎಷ್ಟು ಜನ ಅಲ್ಲಿ ಬ್ರೋಕರ್ಗಳು ಬಂದಿರ್ತಾರೆ ಅಷ್ಟು ಕಲರ್ ಇರುತ್ತೆ. ಆ ಕಲರ್ ಇಟ್ಕೊಂಡವನು ಆ ಒಂದು ಕಲರ್ ವೆರೈಟಿ ನಿಂಬೆ ಇದಕ್ಕೆ ಡಬ್ಲು ಚುಚ್ಕೊಬಿಟ್ಟು ಹಿಂಗೆ ತೋರಿಸ್ತಾನೆ. ರೇಟ್ ಕೂಗಾದ್ಮೇಲೆ ಯಾರು ಕೂಗಿ ವಿನ್ ಆಯ್ತಾನೆ ಅವನಿಗೆ ಬಣ್ಣೆ ಹಚ್ಬಿಟ್ಟು ಇದ್ರೊಳಗೆ ಎಸಿತಾನೆ, ರಾಶಿ ಒಳಕ್ಕೆ. ಆ ಕಲರ್ ಆಗಿರೋದು ಇನ್ಯಾವನು ಮುಟ್ಟಲ್ಲ. ಮಾರ್ಕೆಟ್. ಅದಕ್ಕೆ ನಾವು ಎಲ್ಲೇ ಹೋದ್ರು ಸುಮ್ಮನೆ 2 ಗಿಡ ಇಟ್ಕೊಬಿಟ್ಟು ನಾನು ಬಿಲ್ಡಪ್ ಕೊಡೋದಲ್ಲ, ಫಸ್ಟ್ ವಿಚಾರಗಳನ್ನ ತಿಳ್ಕೋಬೇಕು. ಎಲ್ಲ ಕೂತ್ಕೊಂಡು ವಿಡಿಯೋದಲ್ಲಿ ಕಮೆಂಟ್ ಹಾಕ್ತಾನೆ, ಅವನಿಗೆ ಗೊತ್ತಿರಲ್ಲ. ವಿಚಾರ ತಿಳ್ಕೋಬೇಕು. ಕಾಗ್ಜಿ ಅಂದ್ರೆ ಏನು, ಮಾರ್ಕೆಟ್ ಲೆಮನ್ ಏನು, 90 ರೂಪಾಯಿ ಗಿಡಕ್ಕೂ 250 ರೂಪಾಯಿ ಗಿಡಕ್ಕೂ ವ್ಯತ್ಯಾಸ ಏನು, ಅದನ್ನ ತಿಳ್ಕೋಬೇಕು. ಹಂಗೆ ಅಲ್ಲ, ಬೋರ್ ನೀರ ಇಲ್ಲಿ ಮೇಲೆಯಿಂದ ಬಂದೈತಲ್ಲ,
ನೀವು ನೋಡಿ ಅಣ್ಣ, ಈಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಗಿಡದೊಳಗಡೆ ಹೋಗ್ಬೋದು ಅಂತ. ಅಲ್ಲ ಅದು ಸರಿ ಈ ಕಡೆ ನುಗ್ಗಿ ಆ ಕಡೆ ಬರ್ಬೋದು. ಇಲ್ಲೇ ನೋಡಿ ಇಲ್ಲಿ. ನೋಡಾಯ್ತು ನೋಡಾಯ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಮಗ್ಗಾಗೈತೆ ನೋಡಿ ಆಲ್ರೆಡಿ. ಈಗ ನೋಡಿ ಇಲ್ಲೆಲ್ಲ ಮಗ್ಗೆ. ಮತ್ತೆ ಇದೆಲ್ಲ ಔಷಧಿ ಹೊಡಿಲೇಬೇಕು. ಆಮೇಲೆ ಔಷಧಿ ಹೊಡಿಬೇಕು ಸರ್, ಕಂಪಲ್ಸರಿ ಹೊಡಿಬೇಕು. ಮೇಯ್ನ್ ಒಮ್ಮೆ ನೋಡಿ ಇನ್ನೊಂದು ರೋಗ ಬರೋದು ಹೇಳ್ಕೊಡ್ತೀನಿ ಹೇಳಿ. ಈ ಗಿಡಕ್ಕೆ ರೋಗ ಅಂತ ಬಂದ್ರೆ ಒಂದು ಮುದುರು ರೋಗ, ಇದು ನಾರ್ಮಲ್ ಡಿಸೀಸ್. ಯಾವ್ದೇ ಔಷಧಿ ಹೊಡೆದ್ರು ನಿಮಗೆ ಕಂಟ್ರೋಲಿಗೆ ತರ್ಬೋದು ಅಷ್ಟೇ, ಹೋಗ್ಲಾಡ್ಸಕ್ಕಾಗಲ್ಲ. ಕಂಟ್ರೋಲಿಗೆ ತರ್ಬೋದು. ಎರಡನೇದು ಬಂದು ಕಾಂಡ ಕೊರಿಯೋದು ಅಂತ ಹೇಳ್ತೀವಿ ನೋಡಿ. ಕಾಂಡ ಕೊರೆಯೋದು ಅದಕ್ಕೇನು ಇಲ್ಲಿ ನೋಡಿ ಕೊರ್ದಿದೆ. ಅದೇನೆ. ಬಟ್ ಈ ಕೊರ್ದಿರೋದನ್ನ ನಾನು ಸ್ಟಾಪ್ ಮಾಡಿದೀನಿ. ಏನ್ ಮಾಡಿದೀನಿ, ನೀವು ಯಾವ ಮೆಡಿಸನ್ ತಂದು ಹಾಕಿರೋದು ಹೋಗಲ್ಲ, ಅದಕ್ಕೆ ಗ್ರೀಸ್ ಮೆತ್ ಬಿಡ್ಬೇಕು. ಯಾಕೆ ಗ್ರೀಸ್ ಮೆತ್ಬೇಕು, ನೀವು ಹುಳ ಹಾರಾಡುತ್ತಲ್ಲ, ಆ ಹುಳಕ್ಕೆ ನೀವು ಔಷಧಿ ಆಗಿ ತಗೋದು ಹೊರಗಿದ್ರೆ, ಒಳಗಿದ್ರೆ ಮಾತ್ರ ಸತ್ತೈತಿದೆ. ಹೊರಗಿಂದ ಹೊಸ್ತಾಗ ಗೊತ್ತಾವಲ್ಲ, ಅವನ್ ಕಂಟ್ರೋಲ್ ಮಾಡ್ತೀರಾ? ನೀವು ಹೊಡೆದಿರೋ ಔಷಧಿಯಲ್ಲಿ ಇರಲ್ಲ. ಅದೇ ಗ್ರೀಸ್ ಹಾಕ್ಬಿಟ್ರೆ ಆ ಬಂದು ಹುಳ ರೆಕ್ಕೆ ಏನಾದ್ರು ಗ್ರೀಸ್ ಆಗಿದ್ರೆ ಇದು ಇಲ್ಲ, ಸಾತೋಯ್ತದ ಅಲ್ಲೇ. ಆಮೇಲೆ ಈ ಕೊಂಬೆ ಎಲ್ಲ ಕೊರೆಯಲ್ಲ, ಅದು ಎಲ್ಲ ಕೊರಿಯದೆ ಕಾಂಡ ಚೇಕ್ ಬಂದಿರೋದನ್ನೇ ಕೊರೆಯೋದು. ಗ್ರೀಸ್ ಇದು ಕಚ್ಬಿಟ್ರೆ ಅದು ಪೋತಿ ಪೂರ್ತಿ ಹಚ್ಬೋದು. ಪೂರ್ತಿ ಏನಾಗುತ್ತೆ ಗಿಡಕ್ಕೆ ಏನು ಆಗಲ್ಲ. ಬಾಬುಜಿ ನಂದೊಂದಿತ್ತು ವರ್ಷ 9 ಕಾಲ ನಿಂಬೆಹಣ್ಣು ಇರೋದು ಏರಿಂದೆ. ಇವ್ರು ಹೆಂಗ್ ಹೇಳಿದ್ರು ಇವಾಗ ಕಾಂಡ ಕೊಡೋದು ಹಂಗೆ ಹೊರಟೋಯ್ತು. ಶುರು ಆದ್ರೆ ನಿಮಗೆ ಕಂಪ್ಲೀಟ್ ಆಗಿ ಹೋಗ್ಬಿಡ್ತದೆ ಗಿಡ. ವರ್ಷ 9 ಕಾಲ ಬಿಡ್ತಿರ್ಕಣ ನಂದು. ಸುಮ್ನೆ ನಾವೇನು ಎಲ್ಲ ಇದ್ರೆ ತಾಂಡಾಗ ಹಾಕಿದ್ ಮನೆ ಹತ್ರ. ಹೌದು ಯಾವ ಗಿಡ ಅಂತಾನು ಗೊತ್ತಿಲ್ಲ, ಏನಿಲ್ಲ. ನೀವು ನೋಡ್ಕೊಂಡ್ರೆ ನಿಂಬೆ ಗಿಡ ಬೆಳೆಯೋದ್ರಲ್ಲಿ ಡೌಟೇ ಇಲ್ಲ. ಮೇನ್ ವ್ಯತ್ಯಾಸ ಗೊತ್ತಾಗ್ಬೇಕಷ್ಟೇ. ವರ್ಷ 9 ಕಾಲನು ಇರೋದು ನಿಂಬೆ ಗಿಡ ಅದ್ರಲ್ಲಿ. ಈಗ ನೋಡಿ ಇಲ್ಲಿ ಎಲ್ಲಿ ಎತ್ತಿದ್ರು ನಿಮ್ಗೆ ಒಂದ್ ಮುಳ್ಳು ಕಾಣಲ್ಲ ಈ ಗಿಡದಲ್ಲಿ. ಕಲರ್ ಬಂದಿರೋದು ನಿಂಬೆಹಣ್ಣು. ಇಲ್ಲಿ ನೋಡಿ, ನೋಡಿದೆ ಬಿಡು. ಕಲರ್ ಬಂದ ನೋಡ ನಿಂಬೆಹಣ್ಣಿಪ್ಪ ಇತ್ತಾಳಿ ನೋಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಸೈಜ್ ಇದೇ ಸೈಜ್ ಬರೋದು, ಇದಕ್ಕಿಂತ ದಪ್ಪ ಬರಲ್ಲ. ಇದಕ್ಕಿಂತ ದಪ್ಪ ಬಂದ್ರೆ ನೀವು ಮಾರ್ಕೆಟ್ ಮಾರಕ್ ಹಾಕಲ್ಲ. ಇದು ಯಾವ್ದೋ ಗಜ್ ನಿಂಬೆ ಅಂತೇಳಿ ತಗೊಳಕೂಲ, ಅದೇ ಮ್ಯಾಕ್ಸಿಮಮ್ ಸೈಜ್. ನೋಡಿ ನೋಡಿ ಇದ್ರಲ್ಲಿ ಹಣ್ಣು ಐತಾ, ಅದೇ ಗಿಡದಲ್ಲಿ ನಿಮಗೆ ಫ್ಲವರಿಂಗ್ ಇರ್ಬೇಕು, ಈಚು ಇರ್ಬೇಕು. ಅದು ಆಲ್ ಸೀಸನ್. ಒಂದ್ ಕಡೆ ಹಣ್ಣು ಹಾಕ್ತಾರೆ, ಒಂದ್ ಕಡೆ ಈಚೋಡಿ ಹೂ ಹಾಕ್ತಿರ್ಬೇಕು. ಆಲ್ ಸೀಸನ್ ವೆರೈಟಿ ಪ್ಲಾಂಟ್ಸ್ ಅಂತ ಕರಿತೀವಿ. ನಮ್ದು ಅದೇ ತರ ಇತ್ತು, ಮಾತ್ರ ಫೈನ್ ಆಗಿತ್ತು. ಅದೇ ನೀವು ಹೇಳಿದ್ರೆ ಕಾಂಡ ಕೊರ್ದಿದ್ದು ಹಂಗ್ ಕೊರ್ದೋಗ್ಬಿಟ್ಟು ನನ್ ಮಗೊಂದು ಹೊರಟೋಯ್ತು. ಆಮೇಲೆ ಕೆಲವೊಂದು ವಿಡಿಯೋಸ್ ಅಲ್ಲಿ ನಾನು ನೋಡಿದೀನಿ, ಗಿಡ ತುಂಬಾ ಒಂದ್ 5,000 ಕಾಯಿ ಇರ್ತದೆ. ತೋರಿಸ್ಬಿಟ್ಟು ನೋಡಿ ಹೆಂಗ್ ಬಿಟ್ಟೈತೆ ಅಂತಾರಲ್ಲ, 5,000 ಕಾಯಿ ಅವತ್ ಆ ಕ್ಷಣಕ್ಕೆ ಆ ತಿಂಗಳಲ್ಲಿ ಅಷ್ಟೇನೆ, ನೆಕ್ಸ್ಟ್ ಬರಲ್ಲ. ಅದು ನಿಮಗೆ ತಿಂಗಳಿಗೆ 2,000 ಕಾಯಿ ಕೊಡುತ್ತಲ್ಲ ಗಿಡ, ಅದು ಯಾವತ್ತು ನಿಮ್ಗೆ ಒಂದೇ ಸತಿ 2,000 ಕಾಯಿ ಬರಲ್ಲ. ಯಾಕೆಂದ್ರೆ ಇವತ್ತು ನಿಮಗೆ 100 ಕಾಯಿ ಕುಯ್ದಿರ ಅಂದ್ರೆ ಇನ್ 2 ದಿವಸ ಬಿಟ್ಟು ಮತ್ 100 ಕಾಯಿ ಕುಯ್ಬೇಕು ಅಂದ್ರೆ ಆ 100 ಕಾಯಿನೂ ಒಂದೇ ದಪ್ಪ ಇರಲ್ಲ. ಸಣ್ಣದು ದಪ್ಪದು, ಸಣ್ಣದು ದಪ್ಪದು, ಈಚು ಹೂ ಎಲ್ಲ ಇರುತ್ತೆ. ಎಲ್ಲಾ ತರದ್ದು ಇರುತ್ತೆ. ಅದಕ್ಕೆ ಆಲ್ ಸೀಸನ್ ವೆರೈಟಿ ಅಂತ ಕರಿತೀವಿ. ಇಷ್ಟು ಇದ್ರದ್ದು ವ್ಯತ್ಯಾಸ. ಈಗ ನೋಡಿ ತಗೊಂಡೋಗಿ ಮನೇಲಿ ಕುಯ್ರಿ, ಈ ನರ್ಗೆನ ಒಂದ್ಸಲ ಮನೆಗೆ ಹೋಗ್ಬಿಟ್ಟು ಬೇರೆ ನಿಂಬೆ ಕಂಪ್ಯಾರಿಸನ್ ಮಾಡಿ, ಅವಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಸಿಪ್ಪೆ ತೆಳು ಇರ್ಬೇಕು, ಸಿಪ್ಪೆ ಒಳಗಡೆ ಪದ್ರ ಮತ್ತೆ ಒಳಗಡೆ ಲೇಯರ್ ಎರಡೂ ಕೂಡ ತಿಳಿವಿದ್ರೆ ಅದು ಕಾಗ್ಸಿ. ತಿಪ್ಪೆ ಇದು ಸಿಪ್ಪೆ ಮತ್ತೆ ನಿಮಗೆ ಒಳಗಡೆ ನರ್ಗೆ ಎರಡು ದಪ್ಪ ಇದ್ರೆ ಅದು ಬೇರೆ ತಳಿ ಅಂತ. ಮತ್ತೆ ಮುಳ್ಳಿರಬಾರ್ದು, ಮೇನ್ ರೀಸನ್ ಮುಳ್ಳಿರಬಾರ್ದು. ಇದೇ ತರ ನಿಂದ ಹೆಂಗೆ ಐತೋ ಮುಳ್ಳಿಲ್ವೋ ಸರ್? 3 ವರ್ಷದ ಗಿಡ ಇದು, 3 ವರ್ಷದ ಗಿಡ. ಈ ಅಡಕೆ ಗಿಡ ಎಲ್ಲ ಹಾಕಿ 1 ವರ್ಷದ ನಂತರ ತಂದಾಕಿ.